ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ನಿಮ್ಮ ಮನೆಯ ಸದಸ್ಯರ ಮಧ್ಯೆ ಯಾವುದಾದರೂ ಮನಸ್ತಾಪ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಈ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಲು ಪ್ರಯತ್ನ ಮಾಡಬೇಕು. ಸಂಬಂಧಗಳ ಮಧ್ಯೆ ಕಹಿ ಉಂಟಾಗಲು ಬಿಡಬೇಡಿ. ಇಂದು ನೀವು ಪೂರ್ತಿ ಪ್ರಯತ್ನ ಮಾಡಿ ಎಲ್ಲಾ ಪರಿವಾರದ ಜನರು ಒಬ್ಬರಿಗೊಬ್ಬರ ಜೊತೆ ಪ್ರೀತಿಯಿಂದ ಇರಲು ಹಾಗೂ ಒಬ್ಬರಿಗೊಬ್ಬರು ನಂಬಲು. ಸಂಗಾತಿಯಿಂದ ದೂರ ಇರುವುದರಿಂದ ನಿಮಗೆ ಅನಿಸುತ್ತದೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು. ನೀವು ನೋಡುತ್ತೀರಿ ನಿಮ್ಮ ಸಂಗಾತಿಯು ಅವರ ಕೆಲಸದಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು. ಇಂದಿನ ದಿನ ನಿಮ್ಮ ಹುದ್ದೆಯ ಗೌರವವನ್ನು ಉಪಯೋಗಿಸಿಕೊಳ್ಳಲು ಶ್ರೇಷ್ಠವಾಗಿದೆ. ನಿಮ್ಮ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ ಯೋಚಿಸಬೇಡಿ. ನೀವೇನನ್ನು ಯೋಚಿಸಿರುವಿರೋ ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಇಂದು ನೀವು ಆರಂಭದಿಂದ ಅಂತ್ಯದವರೆಗೂ ಕೆಲಸ ಮಾಡಬೇಕಾಗಿದೆ. ನೀವು ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಅಥವಾ ಯಾವುದೇ ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಿಕ್ಕಿರುವ ಅನುಬಂಧಕ್ಕಾಗಿ ಕೊನೆಯವರೆಗೂ ಹೋರಾಡುವ ಅವಶ್ಯವಿದೆ. ಇಂದು ನೀವು ನಿಮ್ಮ ವ್ಯಾಪಾರವನ್ನು ಹರಡಲು ಹೊಸ ಸಂಪರ್ಕವನ್ನು ಮಾಡಿ. ಈ ಹೊಸ ಸಂಪರ್ಕಗಳು ಮುಂದೆ ನಿಮಗೆ ಸಂಪಾದಿಸಲು ಒಳ್ಳೆಯ ಮಾರ್ಗಗಳು ಆಗುವವು. ನೀವು ನಿಮ್ಮ ಬಿಸಿನೆಸ್ ಅನ್ನು ದೊಡ್ಡದು ಮಾಡಲು ಬಯಸಿದರೆ ನೀವೇಕೆ ಪಾರ್ಟ್ನರ್ಶಿಪ್ ಅಥವಾ ಸೈಟ್ ಬಿಸಿನೆಸ್ನಲ್ಲಿ ಏನಾದರೂ ಮಾಡುವುದಿಲ್ಲ? ದಿನ ಕಳೆಯುತ್ತಾ ನೀವು ಈ ತರಹದ್ದು ಏನಾದರೂ ಮಾಡಿಕೊಂಡರೆ ಖಂಡಿತವಾಗಿ ನಿಮಗೆ ಸಂತೋಷವಾಗುವುದು. ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಶರೀರಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನೋವು ಉಂಟಾಗಬಹುದು. ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿ ಹಾಗೂ ವ್ಯಾಯಾಮ ಮಾಡಿ. ನಿಮ್ಮ ಡಯಟ್ ಸರಿಯಾಗಿದೆ, ಆದರೆ ಬೇಜವಾಬ್ದಾರಿಯಿಂದ ಬರೀ ಸ್ನ್ಯಾಕ್ಸ್ ಮೇಲೆ ಆಧಾರ ಆಗಬೇಡಿ. ವೃಷಭ ರಾಶಿ, ಇಂದು ಇದುವರೆಗೂ ಕಠಿಣ ಪರಿಶ್ರಮ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮನಸ್ಸು ಮಜಾ ಮಾಡಲು ಬಯಸುವುದು. ನೀವು ಓದುವುದರಲ್ಲಿ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ. ಅದರ ಫಲ ನಿಮಗೆ ಸಫಲತೆ ರೂಪದಲ್ಲಿ ದೊರೆಯುತ್ತದೆ. ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ. ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ. ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ. ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು. ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು. ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು. ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ. ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ. ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯು ಸಿಗುತ್ತದೆ. ಇಂದು ನಿಮಗೆ ತುಂಬಾ ದೂರದ ಸಂಬಂಧದ ಸಲಹೆ ಸಿಗುತ್ತದೆ. ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ. ಇಂದು ಯಾರಾದರೂ ಸಾಲ ಕೇಳಲು ಬಂದರೆ ಅವರಿಂದ ತಪ್ಪಿಸಿಕೊಳ್ಳಿ. ಅವರು ಮಿತ್ರರು ಅಥವಾ ಮನೆಯವರೇ ಆಗಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಿ. ಯಾರಾದರೂ ಸಾಲವಾಗಿ ಹಣ ಕೇಳಿದರೆ ಅದನ್ನು ಬುದ್ಧಿವಂತಿಕೆಯಿಂದ ತೆಗೆದುಹಾಕಿ. ನೆನಪಿಡಿ, ದಂಧೆಯಲ್ಲಿ ಹೆಚ್ಚು ಸಾಲವನ್ನು ನೀಡಬೇಡಿ. ಇಂದು ಎಂತಹ ದಿನವೆಂದರೆ ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು. ಆದ್ದರಿಂದ ರಸ್ತೆಯಲ್ಲಿ ಹೋಗುವಾಗ ತಾಳ್ಮೆಯನ್ನು ತೋರಿಸಿ ಹಾಗೂ ಕಾಪಾಡಿಕೊಳ್ಳುವ ಉಪಾಯವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನೀವು ಸಂಚಾರ ಪಾಲನೆ ಮಾಡುವುದರಿಂದ ಯಾವುದೇ ತರಹದ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬಹುದು. ಮಿಥುನ ರಾಶಿ, ಇಂದಿನ ದಿನ ನಿಮಗೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಮಜಾ ಮಾಡಿ. ಇಂದು ನಿಮ್ಮ ಭಾವನೆಗಳು ಸ್ಥಿರವಾಗಿರುತ್ತವೆ ಹಾಗೂ ನಿಮಗೆ ಚೆನ್ನಾಗಿ ಅನಿಸುವುದು. ಇಂದು ನಿಮ್ಮ ಆತ್ಮವಿಶ್ವಾಸ ಆಕಾಶವನ್ನು ಮುಟ್ಟುತ್ತಿದೆ. ಇದರ ಲಾಭವನ್ನು ಪಡೆಯಿರಿ. ನೀವು ನಿಮ್ಮ ಶಕ್ತಿಯ ಹಾಗೂ ಆತ್ಮವಿಶ್ವಾಸವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ನಿಮಗೆಂದು ಆರಿಸಿರುವ ಅವಕಾಶವನ್ನು ಸುಲಭವಾಗಿ ಪಡೆಯಬಲ್ಲಿರಿ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ತಲೆ ತಗ್ಗಿಸಬೇಕಾಗುತ್ತದೆ. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಸಮಯ ಕಳೆಯಬೇಕಾಗಿದೆ. ಇದರ ಅವಶ್ಯಕತೆ ಅವರಿಗೆ ಇದೆ. ಇಂದು ನಿಮಗೆ ನಿಮ್ಮ ಭವಿಷ್ಯದ ನಿರ್ಣಯವನ್ನು ತೆಗೆದುಕೊಳ್ಳಲು ಕೆಲಸ ತೆಗೆದುಕೊಳ್ಳಬೇಕು. ಶೀಘ್ರದಲ್ಲಿ ಕೈಗೊಂಡ ತೀರ್ಮಾನದಿಂದ ಮುಂದೆ ಪಶ್ಚಾತ್ತಾಪ ಪಡುವಿರಿ. ಎಲ್ಲಾ ಕಾರಣಗಳು ಪರಿಣಾಮಗಳಿಂದ ದೂರವಾದಾಗ ತರ್ಕಶಕ್ತಿಯಿಂದ ನಿರ್ಣಯ ತೆಗೆದುಕೊಳ್ಳಿ. ಕಠಿಣ ಪರಿಶ್ರಮ ಪಡುವುದು ಹಾಗೂ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಗಂಭೀರವಾಗಿರುವುದು ಸಹ ತೀರ್ಮಾನದಲ್ಲಿ ಸಹಾಯ ಮಾಡಬಲ್ಲುದೆಂದು ಅನುಭವಕ್ಕೆ ಬರುವುದು. ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ. ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ಇಂದು ನಿಮ್ಮ ಜೊತೆ ಯಾವುದೇ ತರಹದ ದುರ್ಘಟನೆ ಆಗುವ ಸಂಕೇತವಿದೆ. ಆದ್ದರಿಂದ ತುಂಬಾ ಸಮಾಧಾನ ತೋರಿಸುವ ಅವಶ್ಯಕತೆ ಇದೆ. ಶರೀರದ ಮೇಲಿನ ಭಾಗ ಅಥವಾ ತಲೆಗೆ ಪೆಟ್ಟಾಗಬಹುದು. ಇಂದು ನೀವು ನಿಮ್ಮ ಮೇಲೆ ಹೆಚ್ಚು ಗಮನವಹಿಸುವ ಅವಶ್ಯಕತೆ ಇದೆ. ಹಾಗೆ ಕಷ್ಟವಾಗುವಂತಹ ಕೆಲಸವನ್ನು ಮಾಡದಿರಲು
ಪ್ರಯತ್ನಿಸಿ, ಏಕೆಂದರೆ ತಲೆಗೆ ಪೆಟ್ಟಾದರೆ ಅದು ವಾಸಿಯಾಗಲು ತುಂಬಾ ಸಮಯ ಹಿಡಿಯುತ್ತದೆ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ನೀವು ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಕರ್ಕ ರಾಶಿ, ನೀವು ಯಾವ ವ್ಯಕ್ತಿಯ ಜೊತೆ ಹೋಗುತ್ತಿರುವಿರೋ ಅವರು ನಿಮ್ಮ ಜಗಳವನ್ನು ಮುಕ್ತಾಯಗೊಳಿಸುವರು. ಯಾವುದಾದರೂ ಮನೆಯ ಜಗಳ ನಿಮ್ಮ ಅಶಾಂತಿಗೆ ಕಾರಣವಾಗಿದ್ದರೆ ಅದು ಈಗ ಮುಕ್ತಾಯವಾಗುವುದು. ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜಗಳವನ್ನು ಮುಗಿಸುವುದೇ ಒಳ್ಳೆಯದು. ಇಂದು ನೀವು ಸುಖದಿಂದ ಹೊರಗೆ ಬಂದು ಪ್ರೇಮವನ್ನು ಹುಡುಕಿಕೊಂಡು ಹೋಗುವಿರಿ. ಕಷ್ಟಪಡದೆ ಏನೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳಿ. ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತಾ ಇದೆ, ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ. ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ. ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ. ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ. ನಿಧಾನ ನಡೆದರೂ ಗೆಲುವಿನ ನಿರ್ಧಾರವಿರಬೇಕು. ಇದು ನಿಮ್ಮ ಇಂದಿನ ಆರ್ಥಿಕ ಮಂತ್ರವಾಗಿರಬೇಕು. ನಿಮಗೆ ನಿಮ್ಮ ಬಂಡವಾಳದಿಂದ ತಕ್ಷಣವೇ ಯಾವುದೇ ಲಾಭ ಕಂಡುಬರುತ್ತಿಲ್ಲ, ಆದರೆ ಮುಂದೆ ಹೋಗಿ ಲಾಭ ಸುನಿಶ್ಚಿತವಾಗಿದೆ. ಏನೂ ಚಿಂತಿಸಬೇಡಿ, ನಿಶ್ಚಿಂತರಾಗಿ. ಬುದ್ಧಿವಂತಿಕೆಯಿಂದ ಯೋಚಿಸಿ ಮಾಡಿದ ಬಂಡವಾಳದಿಂದ ಈ ಲಾಭ ದೊರೆಯುವುದು. ನಿಧಾನವಾದರೂ ಲಾಭ ಸಿಗುವುದು ಮುಖ್ಯ. ನೀವು ಯಾವುದಾದರೂ ಆರೋಗ್ಯ ತೊಂದರೆಯಿಂದ ನರಳಿದ್ದರೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದನ್ನು ನೋಡುವಿರಿ. ತಲೆನೋವು, ಹೊಟ್ಟೆ ನೋವು ಹಾಗೂ ನೋವಿನಂತಹ ತೊಂದರೆಗಳಿಂದ ನಿಮಗೆ ಟೆನ್ಷನ್ ಆಗುವುದು. ಒಳ್ಳೆಯ ಊಟ, ಉಪಚಾರ ಹಾಗೂ ಸರಿಯಾದ ವ್ಯಾಯಾಮಗಳ ಕಡೆ ಆಸಕ್ತಿ ತೋರಿಸಿ. ಇದರಿಂದ ನಿಮ್ಮ ಶರೀರ ಶಕ್ತಿಶಾಲಿಯಾಗಿರುವುದು ಹಾಗೂ ಸರಿಯಾದ ದಿಶೆಯಲ್ಲಿ ಪ್ರಗತಿಶೀಲವಾಗಿರುವುದು. ಸಿಂಹರಾಶಿ, ಪಾರ್ಟಿಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ಇಂದು ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರುತ್ತದೆ. ಇಂದು ಅವರು ನಿಮ್ಮ ಮನೆಯಲ್ಲೇ ಉಳಿಯಬಹುದು. ಆದ್ದರಿಂದ ಪೂರ್ತಿ ತಯಾರಿ ಮಾಡಿಕೊಳ್ಳಿ. ಅವರು ನಿಮ್ಮ ಮನೆಯಲ್ಲಿ ಉಳಿಯದಿದ್ದರೂ ನಿಮ್ಮ ಮನೆಯ ದಿನಚರಿಯನ್ನು ಖಂಡಿತ ಬದಲಾಯಿಸುವರು. ನೀವು ಯಾರಾದರೂ ಜೊತೆ ಸ್ನೇಹದ ಸಂಬಂಧದಲ್ಲಿ ಇಲ್ಲದಿದ್ದರೆ ನಿಮ್ಮ ಗುಣವನ್ನು ತಿಳಿದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ. ನಿಮಗೆ ಆಶ್ಚರ್ಯವಾಗುವಂತಹ ಸುಖ ಸಿಗುತ್ತದೆ. ವಿದೇಶಿ ಸಂಸ್ಥೆಯಿಂದ ಫೆಲೋಶಿಪ್ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಸುದ್ದಿ ನಿರೀಕ್ಷಿಸುತ್ತಿದ್ದರೆ ಅಂಥವರಿಗೆ ಒಳ್ಳೆಯ ಸುದ್ದಿ ದೊರೆಯುವುದು. ಯಾವುದಾದರೂ ಫೆಲೋಶಿಪ್ಗೆ ಆಯ್ಕೆಯಾಗುವಿರಿ ಅಥವಾ ಯಾವುದಾದರೂ ಪರೀಕ್ಷೆಯಲ್ಲಿ ಸಫಲತೆಯು ನಿಮಗೆ ದೊರೆಯುವುದು. ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವೂ ನಿಮಗೆ ಶುಭವಾಗುತ್ತಿದೆ. ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು. ನೀವು ಮಾಲಿಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು. ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು. ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು. ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು. ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ. ಇಂದು ನೀವು ರಸ್ತೆಯಲ್ಲಿ ಹೆಚ್ಚು ಜಾಗೃತೆಯಿಂದ ಇರುವ ಅವಶ್ಯಕತೆ ಇದೆ. ರಸ್ತೆ ಅಪಘಾತವಾಗುವ ಸಂಭವವಿದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇಂದು ನೀವು ರಸ್ತೆಯಲ್ಲಿ ತುಂಬಾ ಸಮಾಧಾನದಿಂದ ನಡೆಯಿರಿ ಹಾಗೂ ಸಂಚಾರ ನಿಯಮವನ್ನು ಪಾಲಿಸಿ. ಏಕೆಂದರೆ ಅಪಾಯದ ಕ್ಷಣ ಕಳೆದು ಹೋಗಲಿ. ಸ್ಪೀಡನ್ನು ನಿಧಾನವಾಗಿ ಇರಿಸಿ, ಗಾಡಿ ಓಡಿಸಿ ಹಾಗೂ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಅನ್ನು ಉಪಯೋಗಿಸಿ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಕೋಪದ ಮೇಲೆ ಪೂರ್ತಿಯಾಗಿ ಹಿಡಿತವಿಟ್ಟುಕೊಳ್ಳಿ. ಹಾಗೆ ಮಾಡಿದರೆ ನೀವು ಆ ಶಾಂತಿಯನ್ನು ಕಾಯಮಾಗಿ ಇಟ್ಟುಕೊಳ್ಳುವಿರಿ. ಇಂದು ನಿಮಗೆ ದೊಡ್ಡದು ಎನಿಸುತ್ತಿರುವ ಸಮಸ್ಯೆ ಸ್ವಲ್ಪ ದಿನಗಳ ನಂತರ ಚಿಕ್ಕದು ಎನಿಸಬಹುದು. ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಪ್ರೀತಿಯಿಂದಲೇ ಬಗೆಹರಿಸಲು ಪ್ರಯತ್ನಿಸಿ. ಇಂದು ಪೂರ್ತಿ ದಿವಸ ನೀವು ಇತ್ತೀಚೆಗೆ ಭೇಟಿಯಾದ ಸ್ನೇಹಿತನ ಬಗ್ಗೆಯೇ ಯೋಚಿಸುವಿರಿ. ಇದು ಕ್ಷಣಿಕ ಆಕರ್ಷಣೆಯಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವಿಡಿ ಮತ್ತು ಮುಂದುವರಿಯಲು ಪ್ರಯತ್ನಿಸಿ. ಈ ದಿವಸ ನೀವು ಯೋಚಿಸಲು ಬಹಳ ಪ್ರಯತ್ನಿಸುವಿರಿ. ಕೆಲಸದ ಉದ್ದೇಶವಾಗಿ ಇಂದು ಒಳ್ಳೆಯ ದಿನ. ಯಾವ ಪರಿಕಲ್ಪನೆಯಲ್ಲಿ ನೀವು ಕೆಲಸ ಮಾಡುತ್ತಿರುವಿರೋ ಅದು ಒಳ್ಳೆಯ ಆರಂಭವನ್ನು ಪಡೆಯುವುದು. ನಿಮ್ಮ ಭವಿಷ್ಯ ಸರಿಯಾದ ಗುರಿಯಡೆಗೆ ನಡೆಯುತ್ತಿದೆ. ಇದೇ ರೀತಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗಿದೆ. ಎಲ್ಲರೂ ನಿಮ್ಮ ಪ್ರದರ್ಶನದಲ್ಲಿ ಗಮನ ಹರಿಸುವರು ಹಾಗೂ ನಿಮಗೆ ಕೆಲಸದ ಸಂತುಷ್ಟತೆ ಹಾಗೂ ಉನ್ನತಿ ಒಂದೇ ಬಾರಿಗೆ ಸಿಗುವುದು. ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ. ಕೆಲವು ಹಳೆಯ ಸಾಲವನ್ನು ಕೊಟ್ಟು ಬಿಡಿ. ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು. ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ. ಫಿಕ್ಸ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ. ಇಂದು ನಿಮಗೆ ಮಂಡಿಗಳ ತೊಂದರೆ ಬರಬಹುದು. ಆದ್ದರಿಂದ ನೀವು ತಕ್ಷಣ ಅದನ್ನು ಉಪಚರಿಸಬೇಕಾಗಿದೆ. ನಿಮ್ಮನ್ನು ನೀವು ವ್ಯಾಯಾಮ ಹಾಗೂ ಯೋಗದಲ್ಲಿ ವ್ಯಸ್ತವಾಗಿ ಇರಿಸಿ. ನೀವು ಹೆಚ್ಚು ಕೆಲಸದ ಭಾರವನ್ನು ಹೊತ್ತುಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ದುಷ್ಪರಿಣಾಮ ಎದುರಿಸಬೇಕಾಗಬಹುದು. ಯಾವುದೇ ವಸ್ತುವನ್ನು ಎತ್ತುವ ಮೊದಲು ಪರೀಕ್ಷಿಸಿ. ತುಲಾರಾಶಿ, ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಕೂಡ ಆಗಿರಬಹುದು.
ಏನೇ ಇರಲಿ, ಈಗ ನೀವು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹಾಗೂ ಇದು ಸಿಕ್ಕಿದ ಸಂತೋಷಕ್ಕೆ ನಿಮಗೆ ಸಿತಾರೆಗಳಿಗೆ ಧನ್ಯವಾದಗಳನ್ನು ಹೇಳಿ. ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ. ಈ ಆಕಸ್ಮಿಕವಾದ ಭೇಟಿಯು ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ. ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು. ಇವತ್ತಿನ ದಿನ ನಿಮಗೆ ಶುಭವಾಗಿದೆ. ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿರುವ ಕೆಲಸದ ಬಗ್ಗೆ ಗಮನವಿಡಬೇಕು. ಬಹಳಷ್ಟು ಕಷ್ಟಗಳು ನಿಮ್ಮನ್ನು ಆವರಿಸಬಹುದು. ಈ ಸಮಸ್ಯೆಗಳಿಂದ ನೀವು ಕೆಲಸ ಮಾಡುವ ವೇಗವು ಪ್ರಭಾವಿತವಾಗುವುದು. ಆದ್ದರಿಂದ ಇದನ್ನು ಉತ್ಪ್ರೇಕ್ಷೆ ಮಾಡುವುದು ಒಳ್ಳೆಯದು. ಇಂದು ನಿಮಗೆ ಕೆಲಸವು ಮಹತ್ವವಾದ ಆಯುಧವಾಗಿದೆ. ನಿಮ್ಮ ಕೆಲಸದಲ್ಲಿ ಗಮನವಿಟ್ಟು ಕೇಂದ್ರೀಕರಿಸಿರಿ. ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಅದರಿಂದ ಇನ್ನೂ ಸಂಭವವಿರುವಂತ ದಾರಿಗಳು ತಲೆದೋರಿಕೊಳ್ಳುವವು. ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ. ನಿಮ್ಮ ತೂಕ ಯಾವಾಗಲೂ ನಿಮ್ಮ ತಲೆಯೊಳಗೆ ಇರುತ್ತದೆ. ಈಗ ಈ ಸಮಯ ಬಂದಿದೆ. ನೀವು ಗಂಭೀರವಾಗಿ ಗಮನವಹಿಸಬೇಕಾದ ಅವಶ್ಯಕತೆ ಇದೆ ಹಾಗೂ ಇಂದಿನಿಂದಲೇ ಆರಂಭಿಸಿ ಫಿಟ್ ಆಗಿರುವುದರ ಬಗ್ಗೆ ನಿಮ್ಮನ್ನು ನೀವು ಅಳೆದುಕೊಳ್ಳಬೇಡಿ. ಆದರೆ ಇದನ್ನು ನೀವು ಮನಸ್ಸಿನಿಂದ ಯೋಚಿಸಿ ನೀವೇನಾದರೂ ವ್ಯಾಯಾಮ ಮಾಡಲು ಹೋದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ಇಂದು ನೀವು ನಿಮ್ಮ ಡಯಟ್ ಅನ್ನು ಸುಧಾರಿಸಲು ಲಕ್ಷ್ಯವನ್ನು ನಿರ್ಧರಿಸಬಹುದು. ವೃಶ್ಚಿಕ ರಾಶಿ, ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಷ್ಟ ಆಗಬಹುದು. ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ. ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ. ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು. ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ. ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ. ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ. ಕ್ರಯ ಅಥವಾ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಒತ್ತಡದಿಂದ ಮುಕ್ತಿ ಸಿಗುವುದಾಗಿದೆ. ಬಹಳ ದಿನಗಳ ಕೆಲಸ ಪೂರ್ಣಗೊಳ್ಳುವುದು. ಈ ಕೆಲಸವನ್ನು ಉತ್ಪಾದನೆಯ ಜೊತೆಗೆ ತೆಗೆದುಕೊಂಡು ಹಿಂದಿನ ಕೆಲಸಗಳ ಸಂಪಾದನೆಯಲ್ಲಿ ಕಳೆಯಿರಿ. ನಿಮ್ಮನ್ನು ನೀವೇ ಹೊಗಳಿಕೊಳ್ಳಿ ಮತ್ತು ಸ್ನೇಹಿತರೊಡನೆ ಸಮಯ ಕಳೆಯಿರಿ. ಇಂದು ನಿಮ್ಮ ಹಣ ಹಿಂದು ಬರಬಹುದು. ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು. ಟಿವಿಯಲ್ಲಿ ತೋರಿಸುವಂತಹ ಮಿಷನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ. ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ. ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು. ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ. ಧನುರಾಶಿ, ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ. ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನ ಪಡಿ. ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ. ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ. ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ. ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ. ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ. ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ. ನಿಮ್ಮ ನೌಕರಿ ಬದಲಾಯಿಸುವ ಯೋಚನೆಯು ಇಂದು ಸತ್ಯದಲ್ಲಿ ಪರಿಗಣಿತವಾಗುತ್ತದೆ. ಇದರಿಂದ ನೀವು ತುಂಬಾ ದಿನದಿಂದ ಮಾನಸಿಕವಾಗಿ ಅನುಭವಿಸುತ್ತಿರುವ ಹಿಂಸೆಯಿಂದ ಮುಕ್ತಿ ಸಿಗುತ್ತದೆ. ನವೀನವಾದ ಅವಸರಗಳು ಹತ್ತಿರ ಇದೆ, ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕು. ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ಸುಖವಾಗಿ ಬದಲಾಯಿಸಿಕೊಳ್ಳುತ್ತೀರಿ. ಕಠಿಣ ಶ್ರಮದ ನಂತರ ಕೊನೆಯಲ್ಲಿ ನಿಮಗೆ ಆರ್ಥಿಕ ಲಾಭ ದೊರೆಯುವುದನ್ನು ಕಾಣುವಿರಿ. ಈ ಹಣವನ್ನು ಬಂಡವಾಳದಲ್ಲಿ ಹಾಕುವುದಕ್ಕಿಂತ ಯಾವುದಾದರೂ ಸುರಕ್ಷಿತ ಬಂಡವಾಳದಲ್ಲಿ ಹಾಕಿ. ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ಮತ್ತು ದೊಡ್ಡ ಬಂಡವಾಳ ಕೊಡುಕೊಳ್ಳುವ ವ್ಯವಹಾರ ಮಾಡಲು ಇಂದಿನ ದಿನ ಚೆನ್ನಾಗಿಲ್ಲ. ಇದ್ದಕ್ಕಿದ್ದಂತೆ ಹಣ ಕೊಡಿ. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಮತ್ತು ಶಕ್ತಿಯ ಸ್ಥಾನವು ಉಚ್ಚ ಸ್ಥಿತಿಯಲ್ಲಿ ಇರುತ್ತದೆ. ಕೆಲವು ಆರೋಗ್ಯ ಸಮಸ್ಯೆಗಳ ನಂತರ ಮತ್ತೆ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಕಾಣುವಿರಿ. ನೀವು ನಿಮ್ಮ ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿಯ ಉಪಯೋಗವನ್ನು ಕೆಲವು ಮುಖ್ಯ ವ್ಯಾಯಾಮ, ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಊಟ ಉಪಚಾರಗಳನ್ನು ಕಾಯಂ ಆಗಿಡಲು ಪ್ರಯೋಗಿಸಿ. ಮಕರ ರಾಶಿ, ಶಿಖರದ ತುತ್ತ ತುದಿಯನ್ನು ಮುಟ್ಟಿರುತ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಉತ್ಪಾದನೆ ಕ್ಷಮತೆ ಚೆನ್ನಾಗಿ ಇರುತ್ತದೆ. ಅದಕ್ಕೆ ನಿಮಗೆ ಬಹಳಷ್ಟು ಪ್ರಶಂಸೆ ದೊರೆತಿದೆ. ಈ ಸಕಾರಾತ್ಮಕ ಶಕ್ತಿಯ ಹಾಗೂ ಉತ್ಪಾದನಾ ಕ್ಷಮತೆಯ ಪ್ರಯೋಗವನ್ನು ಯಾವುದಾದರೂ ಸಮಸ್ಯೆಯನ್ನು ಬಗೆಹರಿಸಲು ಮಾಡಬೇಕು. ಇಂದು ನೀವು ಖಂಡಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ. ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ.
ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು. ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು. ಇಂದು ನಿಮಗೆ ನಿಮ್ಮ ಯಾವುದಾದರೂ ಹತ್ತಿರದ ವ್ಯಕ್ತಿಗಳಿಂದ ವಿರೋಧವನ್ನು ಎದುರಿಸಬೇಕಾಗುತ್ತದೆ. ನೀವು ನಿಮ್ಮ ಸಂತುಲಿತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಸ್ಥಿತಿಯು ನಿಮ್ಮ ನಿಯಂತ್ರಣದಿಂದ ಹೊರಗೆ ಹೋಗುತ್ತಿದೆ. ಆಗ ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಯಾವುದೇ ರೀತಿಯ ವಿವಾದದಿಂದ ಬಚಾವಾಗಿರಿ. ನಿಮ್ಮ ಹತ್ತಿರದ ಮಿತ್ರರ ಮೇಲೆ ಮಾತ್ರ ವಿಶ್ವಾಸವಿಡಿ. ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು. ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು. ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ಇಂದು ನೀವು ಸ್ವಚ್ಛ ಹಾಗೂ ಸಮತೋಲನ ಆಹಾರವನ್ನು ತಿನ್ನಲು ಇಷ್ಟಪಡುವಿರಿ. ಅದರಿಂದ ನೀವು ನಿಮ್ಮನ್ನು ಶಕ್ತಿಶಾಲಿಗಳಾಗಿ ಭಾವಿಸುವಿರಿ. ಇಂದು ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗಬಹುದು. ಆದ್ದರಿಂದ ನೀವು ಜಿಮ್ಗೂ ಹೋಗಬಹುದು. ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ. ಕುಂಭರಾಶಿ, ಇಂದು ನೀವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ತುಂಬಾ ಸಕಾರಾತ್ಮಕವಾಗಿ ಕಾಣುವಿರಿ. ಅದು ನಿಮ್ಮ ಪರಿವಾರದವರ ಕೆಲಸ, ಸ್ನೇಹ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದೂ ಆಗಿರಬಹುದು. ಇಂದು ನೀವು ನಿಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ. ಇದರಿಂದ ಬೇರೆ ಜನರು ಕೂಡ ನಿಮ್ಮ ಮೇಲೆ ಪ್ರಭಾವಿತರಾಗುವರು. ನಿಮ್ಮ ಸಕಾರಾತ್ಮಕತೆಯ ಪ್ರಯೋಗ ನಿಮ್ಮ ಹಾಗೂ ಬೇರೆಯವರ ಜೀವನದಲ್ಲಿ ಸಂತೋಷವನ್ನು ತರಲು ಮಾಡಿ. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ. ಇವತ್ತು ಹೊಸ ಸಂಬಂಧ ಜೋಡಿಸುವುದಕ್ಕೆ ಇಷ್ಟಪಡುತ್ತೀರಿ. ಅವರಿಗೆ ಈ ಸಂಬಂಧ ತುಂಬಾ ಸಮಯದ ತನಕ ಇರುತ್ತದೆ. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ನಿಂದ ವಿಶೇಷ ತರಹದ ಕಾಣಿಕೆ ಸಿಗುತ್ತದೆ. ಅದು ತುಂಬಾ ಸಮಯದ ತನಕ ಜ್ಞಾಪಕವಾಗಿರುತ್ತದೆ. ಇಂದು ನಿಮ್ಮ ಪ್ರತಿಭೆಯ ಉಪಯೋಗವು ಕಾರ್ಯಸ್ಥಳದ ಮೇಲೆ ಪ್ರಭಾವೀಕೃತಗೊಳಿಸಲು ಇದೆ. ಇದರಿಂದ ನಿಮಗೆ ವ್ಯಾವಹಾರಿಕ ಸಫಲತೆ ಅಥವಾ ಧನಲಾಭವೂ ಆಗುವ ಸಂಭವವಿದೆ. ಇಂದಿನ ದಿನ ಫ್ಯಾಷನ್ ಡಿಸೈನರ್ಗಳಿಗೆ ಸೃಜನಾತ್ಮಕ ಶಕ್ತಿಯ ವಿಕಾಸವಾದುದಾಗಿದೆ. ಸಂಭವವಿದ್ದಲ್ಲಿ ನಿಮ್ಮ ಸೃಜನಾತ್ಮಕವೇ ಅಲ್ಲದೆ ನವೀನತೆಯನ್ನು ಹುಡುಕಲು ಪ್ರಯತ್ನಿಸಿ. ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು. ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು. ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ. ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ. ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ. ಇಂದು ನಿಮಗೆ ಸ್ವಲ್ಪ ಒತ್ತಡವಾಗಬಹುದು. ನಿಮಗೆ ತೊಂದರೆ ಇದೆಯೇ ಎಂದು ಕಂಡುಹಿಡಿಯಿರಿ. ಅದು ತುಂಬಾ ಮುಖ್ಯವಾಗಿದೆ. ನೀವು ಲಾಭ ಸಿಗುವಂತಹ ಹಾಗೂ ನಿಮ್ಮ ಪ್ರಿಯಜನರೊಡನೆ ಸಮಯ ಕಳೆಯುವಂತಹ ಕೆಲಸ ಮಾಡಿ. ನೀವು ತುಂಬಾ ಸಮಯದವರೆಗೆ ತೊಂದರೆ ಅನುಭವಿಸುತ್ತಿದ್ದರೆ ಡಾಕ್ಟರ್ನ ಸಲಹೆಯನ್ನು ಅವಶ್ಯವಾಗಿ ಪಡೆದುಕೊಳ್ಳಿ. ಮೀನರಾಶಿ, ಕಷ್ಟದಲ್ಲಿ ಸೋಲನ್ನು ಒಪ್ಪಬೇಡಿ ಹಾಗೂ ಮತ್ತೆ ಪ್ರಯತ್ನ ಮಾಡಿ. ಇಂದು ನಿಮಗೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಕಾರಾತ್ಮಕತೆಯಿಂದ ನಿಮಗೆ ಗೆಲುವಾಗುತ್ತದೆ. ಜೀವನದ ಬಗ್ಗೆ ಸಕಾರಾತ್ಮಕ ಚಿಂತನೆ ಇಟ್ಟುಕೊಳ್ಳುವುದು ನಿಮಗೆ ತುಂಬಾ ಅವಶ್ಯಕ. ಇಂದು ನೀವು ಖಂಡಿತವಾಗಿ ನಿಮ್ಮ ದೃಢ ಇಚ್ಛೆಯಿಂದ ಹಾಗೂ ಬುದ್ಧಿಮತ್ತೆಯಿಂದ ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ. ಇಂದು ನಿಮಗೆ ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ. ಅವರು ಮುಂದೆ ನಿಮ್ಮ ಪ್ರೇಮ ಸಂಬಂಧಗಳಾಗುತ್ತಾರೆ. ನಿಮ್ಮ ಜೀವನದಲ್ಲಿ ರೋಮ್ಯಾನ್ಸ್ನ ಲಕ್ಷಣಗಳು ಇವೆ. ಇಂದು ಕಾರ್ಯಾಲಯದಲ್ಲಿ ನಿಮ್ಮ ಸಂಭಾಷಣೆಯ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡಿ. ಇಂದು ನಿಮ್ಮ ಸಹಕರ್ಮಿಗಳ ಜೊತೆ ವಿವಾದವಾಗುವ ಸಂಭವವಿದೆ. ಆದರೆ ಇದನ್ನು ನೀವು ಕೆಲಸದ ವಿಷಯ ಎಂದು ತೆಗೆದುಕೊಳ್ಳಬೇಕಾಗಿದೆ. ಚಿಕ್ಕ ವಿಷಯಗಳ ಬಗ್ಗೆ ಜಾಸ್ತಿ ಧ್ಯಾನವನ್ನು ನೀಡದೆ ಅದನ್ನು ಮರೆತು ಬಿಡುವುದು ಒಳ್ಳೆಯದು. ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ. ಇಂದು ನಿಮಗೆ ಯೋಗ ಮಾಡುವುದರಿಂದ ಚೆನ್ನಾಗಿ ಅನ್ನಿಸುವುದು. ಇಂದು ನಿಮಗೆ ತಿಳಿಯುವುದು ದಿನ ಯೋಗ ಮಾಡುವುದರಿಂದ ನಿಮ್ಮ ಒಳಗೆ ಆಂತರಿಕ ಬದಲಾವಣೆಯಾಗುವುದು ಎಂದು.